ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನೀವು ಕಾರಣದ ಲಕ್ಷಣಗಳನ್ನು ತಿಳ್ಕೊಂಡಿದ್ರಿ. ಕಾರಣದ ಲಕ್ಷಣಗಳು ಯಾವುವು ಅಂತೇಳಿ ಕಾರಣ ಮತ್ತು 6-7 ಲಕ್ಷಣಗಳನ್ನು ನೀವು ಗಮನಿಸಿದ್ರಿ. ಒಂದೊಂದಾಗಿ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದರೆ, ಕಾರ್ಯಕಾರಣ ಅಥವಾ ಕಾರಣ ಮತ್ತು ಕಾರ್ಯ ಯಾವಾಗಲೂ ಸಾಪೇಕ್ಷವಾಗಿರುತ್ತವೆ, ಅಂದರೆ ಒಂದನ್ನೊಂದು ಅವಲಂಬಿಸಿರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರಿ. ಮೊದಲನೇ ಲಕ್ಷಣ ಕಾರಣ ಮತ್ತು ಕಾರ್ಯ ಸಾಪೇಕ್ಷವಾಗಿರುತ್ತೆ. ಎರಡನೇ ಲಕ್ಷಣ ಕಾರಣ ಪರಿಣಾಮದ ಪೂರ್ವಾಂಗದ ಘಟನೆಯಾಗಿರುತ್ತದೆ. ಕಾರಣ ಯಾವಾಗಲೂ ಒಂದು ಘಟನೆಯ ಪೂರ್ವಾಂಗ, ಅಂದರೆ ಮೊದಲೇ ನಡೆಯುವ ಘಟನೆ ಆಗಿರುತ್ತದೆ. ಅದನ್ನೇ ನಾವು JS ಮಿಲ್ ಹೇಳಿರುವ ಕಾರಣ ತತ್ವದ ವ್ಯಾಖ್ಯಾನವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಾದರೆ, ಕಾರಣ ಅಂದರೆ ಒಂದು ಘಟನೆಯ ಹಿಂದಿರುವ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ. ಅಂದರೆ ಒಂದು ಘಟನೆಯ ಹಿಂದಿರುವ ಮತ್ತು ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಕಾರಕ ಅಂಶ. ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳ ಮೊತ್ತವನ್ನು ನಾವು ಕಾರಣ ಅಂತ ಹೇಳ್ತೀವಿ ಅಂತಿಲ್ಲ. ಹಾಗಾಗಿ ಮೊದಲನೇದಾಗಿ ಕಾರಣ ಮತ್ತು ಕಾರ್ಯಗಳು ಯಾವಾಗಲೂ ಸಾಪೇಕ್ಷವಾಗಿರುತ್ತವೆ, ಒಂದನ್ನೊಂದು ಅವಲಂಬಿಸಿರುತ್ತೆ, ಒಂದನ್ನೊಂದು ಅಪೇಕ್ಷಿಸುತ್ತೆ ಅಂತ ಹೇಳುವುದನ್ನು ನಾವು ಗಮನಿಸ್ತೀವಿ. ಎರಡನೇದು, ಕಾರಣ ಯಾವಾಗಲೂ ಒಂದು ಘಟನೆಯ ಮೊದಲೇ ಬರುತ್ತೆ, ಒಂದು ಘಟನೆಯ ಪೂರ್ವಾಂಗ ಅಂತ ಹೇಳ್ತೇವೆ. ಇನ್ನು ಮೂರನೇ ಲಕ್ಷಣ ಕಾರಣವು ಪರಿಣಾಮದ ಅಪರಿವರ್ತನೀಯ ಪೂರ್ವಾಂಗ. ಕಾರಣವು ಪರಿಣಾಮದ ಅಂದರೆ ಕಾರ್ಯದ ಪರಿಣಾಮದ ಅಪರಿವರ್ತನೀಯ ಅಂದರೆ ಯಾವ ಕಾರಣಕ್ಕೂ ಬದಲಾಗದ, ವ್ಯತ್ಯಾಸ ಆಗದ ಅಪರಿವರ್ತನೀಯ ಪೂರ್ವಾಂಗ ಅಂತ ಹೇಳ್ತೀವಿ. ಕಾರಣವು ಒಂದು ಘಟನೆಯ ಅಂದರೆ ಪರಿಣಾಮದ ಅಪರಿವರ್ತನೀಯ ಅಂದರೆ ಯಾವತ್ತೂ ತಪ್ಪದ ಮತ್ತಾವ ನಿಯಮವನ್ನು ಅಪೇಕ್ಷಿಸದ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಮೊದಲನೇದು ಕಾರಣ ಮತ್ತು ಕಾರ್ಯಗಳು ಸಾಪೇಕ್ಷವಾಗಿವೆ. ಎರಡನೇದು ಕಾರಣ ಯಾವಾಗಲೂ ಒಂದು ಘಟನೆಯ ಅಂದರೆ ಒಂದು ಪರಿಣಾಮದ ಪೂರ್ವಾಂಗವಾಗಿರುತ್ತದೆ. ಮೂರನೇ ಲಕ್ಷಣ ಕಾರಣವು ಪರಿಣಾಮದ ಇಲ್ಲಿ ಅಪರಿವರ್ತನೀಯ ಪೂರ್ವಾಂಗವಾಗಿರುತ್ತದೆ. ಇನ್ನು ನಾಲ್ಕನೇ ಲಕ್ಷಣ ಕಾರಣವು ಪರಿಣಾಮದ ಇಲ್ಲಿ ನಿರುಪಾಧಿಕ ಪೂರ್ವಾಂಗ. ಏನನ್ನು ಅಪೇಕ್ಷಿಸದೇ ಇರುವ ನಿರುಪಾಧಿಕ, ಯಾವುದೇ ಕಾರಣಕ್ಕೆ ತಪ್ಪದೇ ಇರತಕ್ಕಂಥ, ಅಪೇಕ್ಷಿಸದೇ ಇರತಕ್ಕಂಥ ಒಂದು ಅಂಶ. ನಾಲ್ಕನೇದು ಕಾರಣವು ತಕ್ಷಣದ ಪೂರ್ವಾಂಗ. ತಕ್ಷಣ ಕಾರ್ಯಕಾರಣ ನಿಯಮಗಳು ಇವತ್ತು ಕಾರಣ ಇದೆ, ಇನ್ಯಾವತ್ತೋ ಕಾರ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾರಣ ಕಾರ್ಯ ನಿಯಮಗಳು ಇಲ್ಲಿ ತಕ್ಷಣ ಸಂಭವಿಸುವ ಒಂದು ಘಟನೆಯಿಲ್ಲ. ಆ ಕಾಲದಲ್ಲಿ ತಕ್ಷಣ ಮರುಕಳಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ವರ್ಷ ನೀವು ಪರೀಕ್ಷೆ ಬರೆದರೆ ಈ ವರ್ಷನೇ ರಿಸಲ್ಟ್ ಬರುತ್ತೆ. 2021 ನೀವು ಪರೀಕ್ಷೆ ಬರೀತೀರ, ಸೆಕೆಂಡ್ PUC ವಿದ್ಯಾರ್ಥಿಗಳು. ಹಾಗಂದ್ರೆ 24ನೇ ಇಸ್ವಿಗೆ ನಿಮ್ಗೆ ರಿಸಲ್ಟ್ ಬರುತ್ತಾ? ಇಲ್ಲ. ನೀವು ಈಗ ಆನ್ಲೈನ್ ಕ್ಲಾಸ್ ಚೆನ್ನಾಗಿ ಕೇಳಿ, ಚೆನ್ನಾಗಿ ಪ್ರಶ್ನೆ ಉತ್ತರ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಫಲಿತಾಂಶವನ್ನು ಕಾಣ್ತೀರಾ. ನೀವು ಈಗಲೇ ಓದಬೇಕಾಗುತ್ತೆ, ಈಗಲೇ ಆನ್ಲೈನ್ ಕ್ಲಾಸ್ ತರಗತಿಗಳನ್ನು ಮನಸ್ಸಿಟ್ಟು ಮತ್ತೆ ಮತ್ತೆ ಕೇಳಬೇಕಾಗುತ್ತೆ. ಮತ್ತೆ ನೀವೇ ಅರಿವೇ ಗುರು ಅನ್ನೋ ಹಾಗೆ ನೀವೇ ಮತ್ತೆ ವರ್ಕ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ತರಗತಿಗೆ ಹೋಗಲಿಕ್ಕೆ ಅಥವಾ ಸೆಕೆಂಡ್ PUC ದ್ವಿತೀಯ PUCಯನ್ನು ಆಗಲಿಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ. ಹಾಗಾಗಿ ತಕ್ಷಣದ ಪೂರ್ವಾಂಗ, ಕಾರಣ ಅನ್ನೋದು ಒಂದು ತಕ್ಷಣದ ಪೂರ್ವಾಂಗವಾಗಿದೆ ಅಂತ ಹೇಳ್ಬೋದು. ಇನ್ನು ಕಾರ್ಯಕಾರಣ ಸಂಬಂಧವು ಪರಸ್ಪರ ಅನ್ಯೋನ್ಯವಾಗಿದೆ. ಇಲ್ಲಿ ನಾವು ಪ್ರಕೃತಿಯಲ್ಲಿ ಇದಿಷ್ಟು ಕಾರಣ ಇದಿಷ್ಟು ಕಾರ್ಯ ಅಂತ ಪ್ರತ್ಯೇಕಗೊಳಿಸೋದು, ಇಲ್ಲಿ ಪ್ರತ್ಯೇಕತೆ ಇರಲ್ಲ. ಒಂದು ಘಟನೆಯ ಕಾರ್ಯ ಮತ್ತು ಕಾರಣಗಳು ಒಂದಕ್ಕೊಂದು ಸಮನ್ವಯವಾಗಿರುತ್ತೆ, ಒಂದನ್ನೊಂದು ಅವಲಂಬಿಸಿರುತ್ತದೆ, ಒಂದೊಂದು ಜೊತೆಯಲ್ಲೇ ನಡೀತಾ ಹೋಗುತ್ತೆ. ಅನ್ಯೋನ್ಯ ಸಂಬಂಧ, ಅದನ್ನು ನಾವು ಅರ್ಧನಾರೀಶ್ವರರ ಸಂಬಂಧ ಅಥವಾ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾವೆ ಅಂತ ಹೇಳ್ತೀವಿ. ಕಾರಣ ಮತ್ತು ಕಾರ್ಯ, ಕಾರಣ ಮತ್ತು ಪರಿಣಾಮಗಳು ಪರಸ್ಪರ ಅನ್ಯೋನ್ಯ ಸಂಬಂಧವನ್ನು ಹೊಂದಿರುವುದನ್ನು ನಾವು ಕಾರಣದ ಲಕ್ಷಣಗಳಲ್ಲಿ ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಕಾರಣ ಮತ್ತು ಪರಿಣಾಮಗಳು ಪರಿಣಾಮಾತ್ಮಕವಾಗಿ ಸಮನಾಗಿರುತ್ತವೆ. ಇಲ್ಲಿ
ಕಾರಣ ಹೆಚ್ಚು ಕಾರ್ಯ ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಅವೆರಡು ಸಮನಾದ ಸ್ಥಾನಮಾನವನ್ನು, ಸಮನಾದ ಮೌಲ್ಯವನ್ನು, ಸಮನಾದ ಬೆಲೆಯನ್ನು ಹೊಂದಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದು ವ್ಯತ್ಯಾಸ ಆಗದೆ ಇಲ್ಲಿ ಎರಡು ಸಮನಾಗಿ ಸಮನ್ವಯತೆಯನ್ನು, ಎರಡಕ್ಕೂ ಸಮನಾದ ಬೆಲೆ ಮೌಲ್ಯ ಇರುವುದನ್ನು, ಸಮಾನತೆ, ಎರಡು ಸಮನ, ಯಾವುದು ಕಾರಣ ಮತ್ತು ಕಾರ್ಯ ಅಥವಾ ಕಾರಣ ಮತ್ತು ಪರಿಣಾಮಗಳು ಎರಡೂ ಸಹ ಪರಸ್ಪರ ಸಮನಾಗಿರುವುದನ್ನು ನೋಡ್ತೇವೆ. ಇದಿಷ್ಟನ್ನು ವಿದ್ಯಾರ್ಥಿಗಳೇ ನೀವು ಹಿಂದಿನ ತರಗತಿಯಲ್ಲಿ ನೀವು ಈ ಕಾರಣದ ಲಕ್ಷಣಗಳಲ್ಲಿ ಗಮನಿಸಿದ್ರಿ. ಈ ದಿನ ನೀವು ಇಲ್ಲಿ ಕಾರಣದ ಮುಂದುವರಿದ ಭಾಗಕ್ಕೆ ಹೋಗ್ತಾ ಇದ್ದೀರಾ. ಕಾರಣದ ಮುಂದಿನ ವಿಚಾರವನ್ನು ಅಥವಾ ಮುಂದಿನ ಟಾಪಿಕನ್ನು ನೀವು ಗಮನಿಸೋದಾದರೆ ಮುಂದಿನ ವಿಚಾರ ಏನಪ್ಪ ಅಂದರೆ ಇಲ್ಲಿ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಥವಾ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ. ಏನು ಕಾರಣ ಇಲ್ಲಿ ಕಲಿತಾ ಇರೋದು ಈಗ ಕಾರಣ ತತ್ವ. ಪ್ರಕೃತಿಯಲ್ಲಿ, ನಮ್ಮ ಬದುಕಿನಲ್ಲಿ, ವಿಜ್ಞಾನದಲ್ಲಿ ಕಾರಣದ ಪ್ರಾಮುಖ್ಯತೆ ಏನಿದೆ, ಕಾರಣ ತತ್ವ, ಕಾಸಸ್, ಏನೇನು ಘಟನೆಗಳಿಗೆ, ಯಾವ್ಯಾವ ಘಟನೆಗಳಿಗೆ ಯಾವ್ಯಾವ ಥರ ಕಾರಣ ಇರುತ್ತೆ ಅಂತ ನೀವು ಕಲ್ತಿದ್ದೀರಾ. ಅಂದರೆ ಇಲ್ಲಿ ಅರಿಸ್ಟಾಟಲ್ನ ಕಾರಣ ಕಲ್ತಿದ್ದೀರಾ, ಕಾರಣದ ಇಲ್ಲಿ ನೀವು ಈ ದಿನ ಗುಣಾತ್ಮಕ ದೃಷ್ಟಿಕೋನವನ್ನು ಕಲ್ತಿದ್ದೀರಾ. ಇಲ್ಲಿ ಕಾರಣದ ಲಕ್ಷಣಗಳ ಏನು ಅಂತ ಹೇಳಿ ಗೊತ್ತಾಗಿದೆ. ಈ ದಿನ ನೀವು ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ, ಅದರ ಪ್ರಮಾಣ, ಪರಿಮಾಣ ಅಂದರೆ ಅದರ ಪ್ರಮಾಣದಲ್ಲಿ ಯಾವ ರೀತಿ ಇರುತ್ತೆ ಎನ್ನುವುದನ್ನು ನಾವು ವೈಜ್ಞಾನಿಕವಾಗಿ, ತಾರ್ಕಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೈಂಟಿಫಿಕ್ ಅಂದರೆ ಈ ವರ್ಷ ನೀವು ಕಲಿತಾ ಇರೋದು ವೈಜ್ಞಾನಿಕ ತರ್ಕಶಾಸ್ತ್ರ, ಸೈಂಟಿಫಿಕ್ ಲಾಜಿಕ್ ಆಗಿರೋದ್ರಿಂದ ಪ್ರತಿಯೊಂದು ಅಧ್ಯಾಯದಲ್ಲೂ ವಿಜ್ಞಾನಕ್ಕೆ ಸಂಬಂಧಿಸಿದ ನೇರವಾದ ವಿಚಾರಗಳನ್ನು ನೀವು ಕಲಿತಾ ಹೋಗ್ತೀರಾ. ಎಲ್ಲ ಅಧ್ಯಾಯಗಳಲ್ಲೂ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು. ಈಗ ಹಿಂದಿನ ಅಧ್ಯಾಯದಲ್ಲಿ ನೀವು 2ನೇ ಅಧ್ಯಾಯದಲ್ಲಿ ಗೃಹೀತ ತತ್ವಗಳಲ್ಲಿ ಪ್ರಕೃತಿಯ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮ ಕಲಿತಿದ್ದೀರ. ಪ್ರಕೃತಿಯಲ್ಲಿ ಅನ್ವೇಷಣೆ ಮಾಡೋದೇ ವಿಜ್ಞಾನದ ಕೆಲಸ. ಪ್ರಕೃತಿಯ ಘಟನೆಗಳನ್ನು ಏಕೆ, ಹೇಗೆ, ಎಲ್ಲಿ, ಯಾವಾಗ ಸಂಭವಿಸಿತು ಅಂತ ತಿಳಿಯೋದೇನೆ ವಿಜ್ಞಾನ. ಇಲ್ಲಿ ವಿಜ್ಞಾನ ಅಂದರೆ ಪ್ರಕೃತಿಯಲ್ಲಿ ನಡೆಯುವ ಘಟನೆಗಳು ಯಾಕೆ, ಹೇಗೆ, ಏನು, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ವಿಜ್ಞಾನದ ಕೆಲಸ. ವಿಜ್ಞಾನದ ಉಗಮ ಆಗಿರೋದೇ ಆ ಪ್ರಕೃತಿಯ ಘಟನೆಯ ಹಿನ್ನೆಲೆಯಲ್ಲಿ ಇರುವ ವಿಚಾರಗಳನ್ನು ತಿಳಿತಾ ಹೋಗೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ವೈಜ್ಞಾನಿಕವಾಗಿ ಏನು ಕಾರಣ ತತ್ವ ಅಂದರೆ ಏನು ಅಂಥೇಳಿ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸ್ತಾ ಹೋಗ್ತೀರಾ. ಇಲ್ಲಿ ಕಾರಣದ ಪರಿಮಾಣಾತ್ಮಕ, ಅದರ ಪ್ರಮಾಣದ ದೃಷ್ಟಿಕೋನ, ಅಥವಾ ನಾವು ಶಕ್ತಿ ಸಂಗ್ರಹಣ ನಿಯಮ ಅಂತ ಹೇಳ್ತೀವಿ. ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂದರೆ ಏನು, ಶಕ್ತಿ ಸಂಗ್ರಹಣ ನಿಯಮ ಅಂತೇಳಿ ಹೇಳ್ತಾ ಹೋಗ್ತೀವಿ. ಅದನ್ನೇ ನಾವಿಲ್ಲಿ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ ಅಂದರೆ ಕ್ವಾಂಟಿಟಿವ್ ವ್ಯೂ ಆಫ್ ಕಾಸೇಷನ್, ಕ್ವಾಂಟಿಟಿವ್ ವ್ಯೂ ಆಫ್ ಕಾಸೇಷನ್ ಅಂತೀವಿ. ಇನ್ನು ಶಕ್ತಿ ಸಂಗ್ರಹಣ ನಿಯಮ ಅಂತ ಹೇಳಿದರೆ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಎನ್ನುವ ವಿಚಾರವನ್ನು ಕುರಿತು ಈ ದಿನ ನೀವು ಅರ್ಥ ಮಾಡ್ಕೊತೀರಾ ವಿದ್ಯಾರ್ಥಿಗಳೇ, ತಿಳಿತಾ ಹೋಗ್ತೀರಾ. ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ ಅಥವಾ ಕಾರಣ ಎನ್ನುವುದನ್ನು ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಅಥವಾ ಶಕ್ತಿ ಸಂಗ್ರಹಣ ನಿಯಮ ಎಂದರೇನು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಕಾರಣ ಎನ್ನುವುದನ್ನು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಕಾರಣ ಅನ್ನೋದು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಕಾರಣ ಅಂದರೆ ಇಲ್ಲಿ ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ, ಕಾರಣ ಅಂತಕ್ಕಂಥದ್ದು ಒಂದು ಶಕ್ತಿ ಅಂತೇಳಿ ನಾವು ತಿಳ್ಕೊಳ್ಳೋದಾದರೆ, ಭಾವಿಸುವುದಾದರೆ, ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ನಿಕ್ಷೇಪವಾಗಿದ್ದ ಅಂದರೆ ಕಾರಣದಲ್ಲಿ ಅಡಗಿದ್ದ, ನಿಕ್ಷೇಪ ಅಂದರೆ ಅಡಗಿರುವುದು, ಹೌದಾ? ಇಲ್ಲಿ ಗಣಿ ಇದರಲ್ಲಿ ನೀವು ನಿಕ್ಷೇಪ ಅಂತ ಹೇಳಿ ಬಳಸ್ತೀರಲ್ವ, ಖನಿಜಗಳ ನಿಕ್ಷೇಪ ಅಂತ ಹೇಳ್ತೀರಲ್ಲ, ಹಾಗೆ ಇಲ್ಲಿ ಕಾರಣ ಎನ್ನುವುದನ್ನು ಒಂದು ಶಕ್ತಿ ಎಂದು ಭಾವಿಸುವುದಾದರೆ,
ಕಾರಣವನ್ನು ಕಾರ್ಯವಾಗಿ ನಾವು ಪರಿವರ್ತಿಸಿದಾಗ, ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ನಿಕ್ಷೇಪವಾಗಿದ್ದ ಅಂದರೆ ಅಡಗಿಕೊಂಡಿದ್ದ ಶಕ್ತಿಯ ಪ್ರಮಾಣದಲ್ಲಿ, ಆ ಶಕ್ತಿಯ ಪ್ರಮಾಣದಲ್ಲಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ ಎನ್ನುವ ತತ್ವಕ್ಕೆ ಶಕ್ತಿ ಸಂಗ್ರಹಣ ತತ್ವ ಅಂತ ಹೇಳ್ತಾರೆ. ಶಕ್ತಿ ಸಂಗ್ರಹಣ ಅಂತ ಅಂದರೆ ಇಲ್ಲಿ ಈ ಕಾರಣವನ್ನು ಒಂದು ಶಕ್ತಿ ಅಂತ ನಾವು ಪರಿಭಾವಿಸುವುದಾದರೆ, ಇಲ್ಲಿ ಕಾರಣವನ್ನು ಕಾರ್ಯವಾಗಿ ನಾವು ಪರಿವರ್ತಿಸಿದಾಗ, ಈಗ ಬೆಣ್ಣೆ ಇದ್ದದ್ದು ತುಪ್ಪವಾಗಿ ಪರಿವರ್ತನೆ ಆಗುತ್ತೆ, ಹಾಲಿದ್ದದ್ದು ಮೊಸರಾಗಿ ಪರಿವರ್ತನೆ ಆಗುತ್ತೆ, ಹೌದಾ? ಹಾಗೆಯೇ ಕಾರಣ ಎನ್ನುವುದನ್ನು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಇಲ್ಲಿ ಕಾರಣವನ್ನು ಕಾರ್ಯವಾಗಿ ನಾವು ಪರಿವರ್ತಿಸಿದಾಗ, ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ನಿಕ್ಷೇಪವಾಗಿದ್ದ ಅಂದರೆ ಕಾರಣದಲ್ಲಿ ಅಡಗಿದ್ದ ಶಕ್ತಿಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಅಂದರೆ ನಾವು ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ಆ ಕಾರಣದಲ್ಲಿ ನಿಕ್ಷೇಪವಾಗಿ ಅಡಗಿದ್ದ ಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಹೀಗೆ ಇಲ್ಲಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ ಎನ್ನುವ ತತ್ವಕ್ಕೆ ಶಕ್ತಿ ಸಂಗ್ರಹಣ ಎನ್ನುತ್ತಾರೆ. ಶಕ್ತಿ ಸಂಗ್ರಹಣ. ಇಲ್ಲಿ ಶಕ್ತಿ ಎಂದರೇನು ಅಂತ ತಿಳ್ಕೊಬೇಕು. ಯಾವುದಕ್ಕೆ ನಾವು ಶಕ್ತಿ ಅಂತ ಹೇಳ್ತೀವಿ ಅಂತ ವಿದ್ಯಾರ್ಥಿಗಳೇ, ಶಕ್ತಿ ಎಂದರೆ ಕ್ರಿಯೆ ನಡೆಯಲು ಬೇಕಾದ ಸಾಮರ್ಥ್ಯ. ಯಾವುದಕ್ಕೆ ನಾವು ಶಕ್ತಿ ಅಂತ ಹೇಳ್ತೀವಿ? ಒಂದು ಕೆಲಸ ಆಗಬೇಕಾದ್ರೆ ಶಕ್ತಿ ಬೇಕು, ಕ್ರಿಯೆ ನಡೆಸಲು ಬೇಕಾದ ಸಾಮರ್ಥ್ಯ. ಆ ಸಾಮರ್ಥ್ಯ ಒಂದು ಕೆಲಸ ಆಗಲಿಕ್ಕೆ ಬೇಕಾದಂಥ ಒಂದು ಶಕ್ತಿ, ಬಲ ಅಥವಾ ಶಕ್ತಿ ಎಂದರೆ ಒಂದು ಕ್ರಿಯೆ ನಡೆಯಲು ಬೇಕಾದ ಸಾಮರ್ಥ್ಯ. ಇಲ್ಲಿ ಇದನ್ನು ಅನೇಕ ರೀತಿಯಲ್ಲಿ ನಾವು ನೋಡ್ತೀವಿ. ಆ ಸಾಮರ್ಥ್ಯ ಯಾವುದೇ ಬೇರೆ ಬೇರೆ ರೂಪದಲ್ಲಿ ನಾವು ಕಾಣ್ತಾ ಹೋಗ್ತೀವಿ, ಹೌದಾ? ಇಲ್ಲಿ ಆ ಸಾಮರ್ಥ್ಯವನ್ನು ನಾವು ಒಂದು ಯಾಂತ್ರಿಕ ರೂಪದಲ್ಲಿ ನೋಡ್ತೀವಿ. ಯಂತ್ರಗಳು ಇವತ್ತು ನೀವು ನೋಡ್ತಿದ್ದೀರಾ, JCB 10-15 ಒಂದು 50 ಜನ ಮಾಡೋ ಕೆಲಸ ಅಥವಾ 100 ಜನ ಮಾಡೋ ಕೆಲಸನ JCBಗಳಲ್ಲಿ ಹೆಂಗೆ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ನೀವು ನೋಡ್ತಾ ಹೋಗ್ತೀರಾ ಹೇಗೆ ವರ್ಕ್ ಮಾಡ್ತಾ ಇದೆ ಅಂತೇಳಿ. ಯಂತ್ರಗಳು ಮನುಷ್ಯನಲ್ಲಿ ಮಾತ್ರ ಅಲ್ಲ, ಇಲ್ಲಿ ಆ ಶಕ್ತಿಯನ್ನು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ನೋಡ್ತಾ ಹೋಗ್ತೇವೆ, ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಅದು ಶಕ್ತಿ ಎನ್ನುವುದು ಯಾವುದಕ್ಕೆ ನಾವು ಶಕ್ತಿ ಅಂತ ಹೇಳ್ತೀವಿ? ಕ್ರಿಯೆ ನಡೆಯಲು ಅಥವಾ ಕ್ರಿಯೆ ನಡೆಸಲು ಬೇಕಾದ ಒಂದು ಸಾಮರ್ಥ್ಯ. ಇದನ್ನು ಅನೇಕ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ನೋಡ್ತೇವೆ. ಅದು ಯಾಂತ್ರಿಕ ಶಕ್ತಿಯಾಗಿರಬಹುದು, ಬುದ್ಧಿಶಕ್ತಿಯಾಗಿರಬಹುದು, ದೈಹಿಕ ಶಕ್ತಿಯಾಗಿರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಶಕ್ತಿಯ ವಿವಿಧ ರೂಪಗಳನ್ನು ನಾವು ನೋಡ್ತಾ ಹೋಗ್ತೇವೆ, ಹೌದಾ? ಬುದ್ಧಿಶಕ್ತಿ ಇರೋದು ಮಾತ್ರ ಅಲ್ಲ, ಅಥವಾ ದೈಹಿಕ, ನಾವು ಅವನು ಬಹಳ ಶಕ್ತಿಶಾಲಿ ಅಂದರೆ ಬರೀ ದೈಹಿಕ ಶಕ್ತಿ ಭೀಮ ಅಥವಾ ಇನ್ಯಾರನ್ನ ಹೇಳ್ತಿರಲ್ಲ, ಹಾಗಲ್ಲ. ಶಕ್ತಿ ಎನ್ನುವುದು ನೋಡಿ, ಬಹಳ ಜನ ತಿಳ್ಕೊಳ್ಳೋದು ಶಕ್ತಿ ಅಂದ ತಕ್ಷಣ ದೈಹಿಕ ಶಕ್ತಿಯನ್ನು ಮಾತ್ರ, ಬಹಳ ಶಕ್ತಿಶಾಲಿ ಅವನು ಅಂದರೆ ಭೀಮು ಥರ ಇದ್ದಾನೆ ಅಂದರೆ ಅವನಿಗೆ ದೈಹಿಕ ಶಕ್ತಿ ಬಲ ಜಾಸ್ತಿ ಇದೆ, ಬಲ ಅಂತ ಹೇಳ್ತೀವಿ. ಆದರೆ ಶಕ್ತಿ ಎನ್ನುವುದು ಬರೀ ದೈಹಿಕ ಶಕ್ತಿ ಅಲ್ಲ, ಅಥವಾ ಬರೀ ಯಾಂತ್ರಿಕ ಯಂತ್ರಗಳಿಂದ ಉಂಟಾಗುವ ಶಕ್ತಿಗಳು ಮಾತ್ರ ಅಲ್ಲ. ಮುಖ್ಯವಾಗಿರೋದು ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಇದ್ದರೆ ಅವನು ಯಾವುದನ್ನಾದರೂ ಯಂತ್ರಗಳನ್ನು ಚೆನ್ನಾಗಿ ಅವನು ಉಪಯೋಗಿಸ್ಕೋಬೋದು. ತನ್ನ ಕೌಶಲ್ಯದಿಂದ ಯಂತ್ರಗಳನ್ನು ಪ್ರಯೋಗಗಳ ಮೂಲಕ ವಿಜ್ಞಾನಿ ಹೊಸ ಹೊಸ ವಿಚಾರಗಳನ್ನು ಕಲಿತಾ ಇರೋದನ್ನು, ಸಂಶೋಧನೆ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಶಕ್ತಿ ಅಂದರೆ ಕ್ರಿಯೆ ನಡೆಸಲು ಬೇಕಾದ ಒಂದು ಸಾಮರ್ಥ್ಯ. ಅದು ಯಾವುದೇ ಬೇರೆ ಬೇರೆ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಒಂದು ಯಾಂತ್ರಿಕ ಶಕ್ತಿ ಆಗ್ಬೋದು, ದೈಹಿಕ ಶಕ್ತಿ. ಸಾಮಾನ್ಯ ಜನಸಾಮಾನ್ಯರು ಅಥವಾ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಶಕ್ತಿ ಅಂದ ತಕ್ಷಣ ದೈಹಿಕ ಶಕ್ತಿ. ದೈಹಿಕ ಶಕ್ತಿ ಮಾತ್ರ ಅಲ್ಲ, ಅದಕ್ಕಿಂತ ಮುಖ್ಯವಾದದ್ದು ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಚೆನ್ನಾಗಿದ್ದರೆ ನಾವು ದೈಹಿಕ ಶಕ್ತಿಯನ್ನು ಯಾರಿಂದನಾದರೂ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಬುದ್ಧಿಶಕ್ತಿ ಬಹಳ ಮಹತ್ವವಾದದ್ದು. ಅದಕ್ಕಿಂತ ದೊಡ್ಡದು ಆತ್ಮಶಕ್ತಿ, ಮಾನಸಿಕ ಶಕ್ತಿ, ಸೆಲ್ಫ್ ಕಾನ್ಫಿಡೆಂಟ್ ಅಂತ ಹೇಳ್ತಾರಲ್ಲ, ಅದನ್ನು ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಆ
ಆ ವಿಲ್ ಪವರ್ ಇದ್ದರೆ ಅಥವಾ ಆತ್ಮಶಕ್ತಿ ಇದ್ದರೆ, ಆತ್ಮದ ನಿರ್ಮಲತೆ ಇದ್ದರೆ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಅದನ್ನೇ ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀವಿ, ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು ಅಂತೀವಿ. ಹೌದಾ? ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನಾನು ಈ ವರ್ಷ ಆನ್ಲೈನ್ ಕ್ಲಾಸ್ ಕೇಳಿ ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು ಅನ್ನುವ ಒಂದು ಆತ್ಮಶಕ್ತಿಯನ್ನು ನೀವೆಲ್ಲ ಬೆಳೆಸ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಯಾಕೆ? ಮುಂದೆ ನೀವು ಪರೀಕ್ಷೆ ಬಂದೇ ಬರುತ್ತೆ, ನಿಮಗೆ ಪರೀಕ್ಷೆ ನೀವು ಬರೀಲೇಬೇಕು. ಆ ಪರೀಕ್ಷೆ ಬರೀಲೇಬೇಕು ಅಂದರೆ ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು ಇಂದಿನ ಈ ಪರಿಸ್ಥಿತಿಗಳಲ್ಲಿ, ಈ ಕೊರೋನಾ ದಿನಗಳಲ್ಲಿ ಅತ್ಯಂತ ಅವಶ್ಯಕ. ಹಾಗಾಗಿ ಶಕ್ತಿ ಅಂದರೆ ಕ್ರಿಯೆ ನಡೆಸಲು ಬೇಕಾದ ಸಾಮರ್ಥ್ಯ. ಆದರೆ ಆ ಶಕ್ತಿ ಕೇವಲ ದೈಹಿಕ ಶಕ್ತಿಯಲ್ಲ ಅಥವಾ ಕೇವಲ ಯಾಂತ್ರಿಕ ಶಕ್ತಿಯಲ್ಲ. ಇಲ್ಲಿ ಆ ಬಲ ಅಂತಕ್ಕಂಥದ್ದು ಆತ್ಮಬಲ ಆಗಬೇಕು. ಹೌದಾ? ಬುದ್ಧಿಬಲ ಆಗಬೇಕು. ನಾವೆಲ್ಲ ಬುದ್ಧಿವಂತರಾಗಬೇಕು, ಸೆಲ್ಫ್ ಕಾನ್ಫಿಡೆಂಟ್ ಇರಬೇಕು. ಆತ್ಮಶಕ್ತಿಯನ್ನು, ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಈ ಆತ್ಮವಿಶ್ವಾಸವನ್ನು ನಾವೆಲ್ಲ ಬೆಳೆಸ್ಕೋಬೇಕಾಗಿದೆ. ಯಾಕೆ ಬೆಳೆಸ್ಕೋಬೇಕು? ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನು ಇಲ್ಲಿ ಹೆಚ್ಚು ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಹಾಗಾಗಿ ಈ ದಿನ ನೀವು ಕಲಿತಾ ಇರೋದು ವಿದ್ಯಾರ್ಥಿಗಳೇ ಶಕ್ತಿ ಸಂಗ್ರಹಣ ನಿಯಮ. ಶಕ್ತಿ ಸಂಗ್ರಹಣ ನಿಯಮ ಅಥವಾ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ. ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ. ಹಾಗಾಗಿ ಈ ಶಕ್ತಿ ಸಂಗ್ರಹಣ ನಿಯಮ ಅಂದರೆ ಏನು ಅಥವಾ ಕಾರಣದ ಪರಿಮಾಣಾತ್ಮಕ ಪ್ರಮಾಣಾತ್ಮಕ ದೃಷ್ಟಿಕೋನ ಅಂದರೆ ಏನು ಅಂತೇಳಿ ತಿಳಿಯೋದು ಅತ್ಯಂತ ಮುಖ್ಯವಾದ ಸಂಗತಿ. ಹಾಗಾಗಿ ನೀವು ಮೊದಲನೇ ವ್ಯಾಖ್ಯಾನದಲ್ಲಿ ತಿಳ್ಕೊಂಡಿದ್ದೀರಾ. ಕಾರಣ ತತ್ವವನ್ನು ಒಂದು ಶಕ್ತಿ ಎಂದು ಪರಿಭಾವಿಸೋದಾದರೆ, ಶಕ್ತಿ ಅಂತ ಹೇಳಿ ನಾವು ಪರಿಭಾವಿಸೋದು ಅಂದರೆ ಒಪ್ಪಿಕೊಳ್ಳೋದು ಅಂತೇಳಿ. ಒಪ್ಪಿಕೊಳ್ಳೋದಾದರೆ ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ನಿಕ್ಷೇಪವಾಗಿದ್ದ, ಆ ಕಾರಣದಲ್ಲಿ ಅಡಗಿದ್ದ, ಗುಪ್ತವಾಗಿದ್ದ, ಕಾರಣದಲ್ಲಿ ನಿಕ್ಷೇಪವಾಗಿದ್ದ ಅಂದರೆ ಅಡಗಿಕೊಂಡಿದ್ದ ಶಕ್ತಿಯ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಹಾಗಾಗಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ. ಈ ತತ್ವವನ್ನು ನಾವು ಯಾವ ಬದಲಾವಣೆಯಲ್ಲಿ, ಕಾರಣ ಮತ್ತು ಕಾರ್ಯದಲ್ಲಿ ಯಾವ ಬದಲಾವಣೆಯೂ ಉಂಟಾಗದಿದ್ದರೆ ಅದನ್ನು ನಾವು ಶಕ್ತಿ ಸಂಗ್ರಹಣ ನಿಯಮ ಅಥವಾ ಕಾರಣದ ಪ್ರಮಾಣಾತ್ಮಕ ದೃಷ್ಟಿಕೋನ ಅಂತ ಹೇಳ್ತೇವೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದನ್ನು ನಾವು ಕಾರಣದ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ತತ್ವ. ವಿದ್ಯಾರ್ಥಿಗಳೇ, ಈ ಶಕ್ತಿ ಸಂಗ್ರಹಣ ನಿಯಮವನ್ನು ಅಲೆಕ್ಸಾಂಡರ್ ಬೈನ್ ಎನ್ನುವ ತಾರ್ಕಿಕ ತನ್ನದೇ ರೀತಿಯಲ್ಲಿ ಅವನು ವ್ಯಾಖ್ಯಾನ ಮಾಡಿದ್ದಾನೆ, ನಿರೂಪಣೆಯನ್ನು ಮಾಡಿದ್ದಾನೆ. ಅಲೆಕ್ಸಾಂಡರ್ ಬೈನ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳ್ತಾನೆ, ಈ ವಿವಿಧ ರೂಪಗಳಲ್ಲಿ ಅಡಗಿರುವ, ಅಂದರೆ ಇಲ್ಲಿ ಈ ಶಕ್ತಿ ಅಂತಕ್ಕಂಥದ್ದು ಬಲ, ಶಕ್ತಿ, ಪ್ರಚೋದನೆ ಅಥವಾ ಸಾಮರ್ಥ್ಯ. ಯಾರು ಹೇಳೋದು? ಅಲೆಕ್ಸಾಂಡರ್ ಬೈನ್. ಅಲೆಕ್ಸಾಂಡರ್ ಬೈನ್ ಎನ್ನುವ ತರ್ಕಶಾಸ್ತ್ರಜ್ಞ ಈ ಶಕ್ತಿ ಸಂಗ್ರಹಣ ಅಂದರೆ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಬಲ, ಶಕ್ತಿ, ಪ್ರಚೋದನೆ, ಸಾಮರ್ಥ್ಯ, ಕ್ರಿಯಾಶಕ್ತಿ, ಯಾವುದು ಅದು ಶಕ್ತಿ ಆಗಿರ್ಬೋದು, ಬಲ ಆಗಿರ್ಬೋದು, ಪ್ರಚೋದನೆ, ಕಾರ್ಯ ನಡೀಲಿಕ್ಕೆ ನಾವು ಮಾಡುವ ಪ್ರಚೋದನೆ, ಫೋರ್ಸ್ ಅಂತ ಹೇಳ್ತಾರಲ್ಲ, ಆ ಪ್ರಚೋದನೆ ಅಥವಾ ಒಂದು ಸಾಮರ್ಥ್ಯ, ಕ್ರಿಯಾಶಕ್ತಿ ಇತ್ಯಾದಿಗಳು ವಿವಿಧ ರೂಪಗಳಲ್ಲಿ ಅಡಗಿರುತ್ತೆ. ಪ್ರತಿಯೊಂದು ಮತ್ತೊಂದಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಬಹುದು. ಪ್ರತಿಯೊಂದು ಅದ್ಯಾವುದು, ಅದು ಪ್ರಚೋದನೆ ಮೂಲಕ ಆಗಿರಬಹುದು, ಸಾಮರ್ಥ್ಯದ ಮೂಲಕ ಆಗಿರ್ಬೋದು, ಬಲದ ಮೂಲಕ ಆಗಿರ್ಬೋದು, ಅಥವಾ ಶಕ್ತಿಯ ಮೂಲಕ ಆಗಿರ್ಬೋದು. ಹೀಗೆ ಅಲೆಕ್ಸಾಂಡರ್ ಬೈನ್ ಹೇಳೋದು ಬಲ, ಶಕ್ತಿ, ಪ್ರಚೋದನೆ, ಸಾಮರ್ಥ್ಯ ಈ ಎಲ್ಲವೂ ಅಥವಾ ಕ್ರಿಯಾಶಕ್ತಿ ಇವೆಲ್ಲವೂ ಇತ್ಯಾದಿಗಳು ವಿವಿಧ ರೂಪದಲ್ಲಿರುತ್ತೆ. ಆದರೆ ಪ್ರತಿಯೊಂದು
ಪ್ರತಿಯೊಂದು ಮತ್ತೊಂದಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಬಹುದು. ಇಲ್ಲಿ ಪ್ರತಿಯೊಂದು ಮತ್ತೊಂದಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆ ಆಗುತ್ತೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸಂಗತಿ, ಯಾವುದೇ ನಾವು ಪ್ರಕೃತಿಯಲ್ಲಿ ನೋಡಬಹುದು, ನಮ್ಮ ಸುತ್ತಮುತ್ತಲಿನ ಘಟನೆಗಳಲ್ಲಿ, ನಮ್ಮ ವೈಯಕ್ತಿಕ ದಿನಚರಿಯಲ್ಲಿ ಆಗ್ಬೋದು, ನಮ್ಮದೇ ಸ್ವಂತ ಬದುಕಿನಲ್ಲಾಗ್ಬೋದು, ಸಮಾಜದಲ್ಲಾಗ್ಬೋದು. ಪರಿವರ್ತನೆ, ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ವಿದ್ಯಾರ್ಥಿಗಳೇ, ಬದಲಾವಣೆ ಪ್ರಕೃತಿಯ ನಿಯಮ. ಹಾಗಾಗಿ ಈ ಬದಲಾವಣೆ, ಈ ಸಮಾಜದಲ್ಲಿ ಬದಲಾವಣೆ ಆಗಿದೆ. ಕೊರೋನಾ ಬಂದಿರೋದ್ರಿಂದ ನೀವೇನು ಮಾಡ್ತಿದ್ದೀರಾ? ನೀವು ಮೊಬೈಲ್ ಬಳಸಲೇಬೇಡಿ, ಮೊಬೈಲ್ ಕಾಲೇಜಿಗೆ ತರಲೇಬೇಡಿ, ನಿಮಗೆ ಶಿಕ್ಷೆ ವಿಧಿಸ್ತಿದ್ವಿ. ಮೊಬೈಲ್ ಕಾಲೇಜಿಗೆ ತಂದರೆ ನಿಮಗೆ ಪನಿಷ್ಮೆಂಟ್ ಕೊಡ್ತಿದ್ವಿ. ಆದರೆ ಈಗ ಎಲ್ಲರೂ ನೀವು ಮೊಬೈಲ್ ತಗೊಳ್ಳಿ, ಮೊಬೈಲಲ್ಲೇ ಪಾಠ ಕೇಳಿ ಅಂತ ಹೇಳ್ತಾ ಇದ್ದೀವಲ್ವಾ? ಹಾಗಾಗಿ ಈ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಹಾಗಾಗಿ ಇಲ್ಲೇನಾಗುತ್ತೆ, ಪ್ರತಿಯೊಂದು ಮತ್ತೊಂದಾಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಬಹುದು. ಪ್ರತಿಯೊಂದು ಘಟನೆ ಮತ್ತೊಂದಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಬಹುದು. ಪರಿವರ್ತನೆ ಆಗ್ತಾ ಇರುತ್ತೆ. ಒಂದು ರೂಪದಲ್ಲಿ ಶಕ್ತಿ ನಾಶ ಹೊಂದಿದರೆ ಮತ್ತೊಂದು ರೂಪದಲ್ಲಿ ವ್ಯಕ್ತವಾಗುತ್ತದೆ. ಒಂದು ರೂಪದಲ್ಲಿ ಅದು ನಾಶ ಆದರೆ ಒಂದು ವಸ್ತು, ಅದು ಮತ್ತೊಂದು ರೂಪದಲ್ಲಿ ಉತ್ಪತ್ತಿಯಾಗುತ್ತೆ, ಸೃಷ್ಟಿಯಾಗುತ್ತೆ, ಸಂಗ್ರಹಗೊಳ್ಳುತ್ತೆ. ಶಕ್ತಿ, ನಾ ಹೇಳಿ ಉದಾಹರಣೆಗೆ ಹೇಳ್ತೀನಿ, ಹಾಲಿದ್ದು ಮೊಸರಾಗುತ್ತೆ, ಮೊಸರು ಕಡಿದ್ರೆ ಬೆಣ್ಣೆ ಸಿಗುತ್ತೆ, ಬೆಣ್ಣೆಯಿಂದ ನಾವು ತುಪ್ಪ ತಗೋತೀವಿ. ಹೀಗೆ ಒಂದು ಮತ್ತೊಂದಾಗಿ ಬದಲಾವಣೆ ಆಗುವುದನ್ನು, ಪರಿವರ್ತನೆ ಆಗುವುದನ್ನು ನೋಡ್ತೇವೆ ಹೊರತು ಅದು ನಾಶ ಆಗಲ್ಲ. ಎಂದಿಗೂ ಯಾವ ವಸ್ತುವು ನಾಶ ಆಗಲ್ಲ. ಇಲ್ಲೇನಾಗುತ್ತೆ, ಪ್ರಮಾಣದಲ್ಲಿ ಪ್ರತಿಯೊಂದು ಸಹ, ಅದು ಒಂದು ವಸ್ತು ಆಗಿರ್ಬೋದು ಅಥವಾ ಸಮಾಜದಲ್ಲಿ ನಡೆಯುವ ಘಟನೆಗಳಾಗಿರ್ಬೋದು, ನಮ್ಮ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆಗಳಾಗಬಹುದು. ಇಲ್ಲಿ ಪ್ರತಿಯೊಂದು ಮತ್ತೊಂದಾಗಿ ಒಂದು ನಿರ್ದಿಷ್ಟ ರೂಪದಲ್ಲಿ ಅಥವಾ ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆಗೊಳ್ಳಬಹುದು. ಹಾಗಾಗಿ ಒಂದು ರೂಪದಲ್ಲಿ ಶಕ್ತಿ ನಾಶ ಹೊಂದಿದರೆ ಮತ್ತೊಂದು ರೂಪದಲ್ಲಿ ವ್ಯಕ್ತಗೊಳ್ಳುತ್ತದೆ, ಮತ್ತೊಂದು ರೂಪದಲ್ಲಿ ಅದು ತೋರಿಸ್ಕೊಳ್ಳುತ್ತೆ, ವ್ಯಕ್ತಗೊಳ್ಳುತ್ತದೆ. ಹಾಗಾಗಿ ಈ ಪರಿವರ್ತನೆಯಲ್ಲಿ ಅಥವಾ ಈ ಪರಿವರ್ತನೆ, ಒಂದು ವಸ್ತು ನಾಶ ಆಗಿ ಮತ್ತೊಂದು ರೂಪದಲ್ಲಿ ವ್ಯಕ್ತವಾಗುವ ಈ ಪರಿವರ್ತನೆಯಲ್ಲಿ ಕ್ರಿಯೆ ನಡೆಯಿತೆಂದು ಹೇಳುತ್ತೇವೆ. ಹೀಗೆ ಅಂದರೆ ಈ ಕ್ರಿಯೆ ನಡೆಯುವುದರಲ್ಲಿ, ಆ ಕ್ರಿಯೆ ಆಗುವುದರಲ್ಲಿ ಶಕ್ತಿಯ ಮೊತ್ತದಲ್ಲಿ ಯಾವ ನಷ್ಟವೂ ಆಗುವುದಿಲ್ಲ. ಯಾವುದೇ ರೀತಿ ನಷ್ಟ ಆಗಲ್ಲ, ಶಕ್ತಿ ನಾಶ ಆಗಲ್ಲ. ಆ ಶಕ್ತಿ ಮತ್ತೊಂದಾಗಿ ಪರಿವರ್ತನೆಗೊಳ್ಳುತ್ತೆ ಅಥವಾ ಮತ್ತೊಂದಾಗಿ ಇಲ್ಲಿ ರೂಪುಗೊಳ್ಳುತ್ತೆ, ವ್ಯಕ್ತ ಆಗುತ್ತೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಒಂದು ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಅಂದರೆ ಅಲೆಕ್ಸಾಂಡರ್ ಬೈನ್ ಹೇಳುವ ರೀತಿಯಲ್ಲಿ ಒಂದು ಅಂದರೆ ಆ ಸಾಮರ್ಥ್ಯ, ಶಕ್ತಿ, ಬಲ, ಕ್ರಿಯಾಶಕ್ತಿ ಅಂತಕ್ಕಂಥದ್ದು ಬೇರೆ ಬೇರೆ ರೂಪದಲ್ಲಿ ಅಡಗಿರುತ್ತೆ. ಅದು ಯಂತ್ರದ ರೂಪದಲ್ಲಾಗಿರ್ಬೋದು, ಮಾನವನ ದೈಹಿಕ ಶಕ್ತಿಯ ರೂಪದಲ್ಲಾಗಿರ್ಬೋದು, ಬುದ್ಧಿಶಕ್ತಿಯ ರೂಪದಲ್ಲಾಗಿರ್ಬೋದು. ಈ ಪ್ರತಿಯೊಂದು ಮತ್ತೊಂದಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಿವರ್ತನೆ ಆಗ್ತಾನೇ ಇರುತ್ತೆ. ಪ್ರಕೃತಿಯ ನಿಯಮ ಬದಲಾವಣೆ. ಹಾಗಾಗಿ ಇಲ್ಲಿ ಒಂದು ರೂಪದಲ್ಲಿ ಶಕ್ತಿ ನಾಶ ಹೊಂದಿದರೆ ಅದು ಮತ್ತೊಂದು ರೂಪದಲ್ಲಿ ವ್ಯಕ್ತಗೊಳ್ಳುತ್ತದೆ. ಈ ಪರಿವರ್ತನೆಯಲ್ಲಿ ನಾವು ಕ್ರಿಯೆ ನಡೆಯುತ್ತೆಂದು ಹೇಳುತ್ತೇವೆ. ಹೀಗೆ ಆಗುವುದರಲ್ಲಿ, ಆ ಕ್ರಿಯೆ ನಡೆಯುವುದರಲ್ಲಿ, ಆ ಕ್ರಿಯೆ ನಡೆಯುವ ಒಂದು ಘಟನೆಯಲ್ಲಿ ಅದರ ಮೊತ್ತ, ಆ ಶಕ್ತಿಯ ಮೊತ್ತದಲ್ಲಿ ಯಾವ ನಷ್ಟವೂ ಆಗುವುದಿಲ್ಲ, ಯಾವ ನಷ್ಟವೂ ಆಗುವುದೇ ಇಲ್ಲ ಎಂದು ಅಲೆಕ್ಸಾಂಡರ್ ಬೈನ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳಿರುವುದನ್ನು ನೀವು ನೋಡ್ತೀರ ವಿದ್ಯಾರ್ಥಿಗಳೇ. ಹಾಗಾಗಿ ಮತ್ತೆ ನಾವು ಇನ್ನೂ ವಿಚಾರ ಅಂದರೆ ಈ ಶಕ್ತಿ ಸಂಗ್ರಹಣ ಅಂದರೆ ಏನು ಅಂತ ಇನ್ನೂ ಸ್ವಲ್ಪ ವಿಶದವಾಗಿ ತಿಳ್ಕೋಬೇಕಾದ್ರೆ, ಒಂದು ವಸ್ತು ವ್ಯೂಹದಲ್ಲಿ ಅಥವಾ ಒಟ್ಟು ಅಡಕವಾಗಿರುವ ಶಕ್ತಿಯ ಮೊತ್ತವು ಅಂದರೆ
ಒಂದೇ ಸಮನಾಗಿರುವುದು. ಇಲ್ಲಿ ನಾವು ಒಂದು ಶಕ್ತಿ, ಒಂದು ವಸ್ತುವನ್ನು ನಾವು ವ್ಯೂಹದಲ್ಲಿ ನೋಡಿದರೆ ಒಟ್ಟು ಅಡಕವಾಗಿರುವ ಶಕ್ತಿಯ ಮೊತ್ತವು ಹೆಚ್ಚು ಆಗುವುದು, ಎಂದಿಗೂ ಯಾವತ್ತಿಗೂ ಅದು ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದು ವಸ್ತುವಿನ ವ್ಯೂಹದಲ್ಲಿ ಒಟ್ಟು ಅಡಕವಾಗಿ ಅಂದರೆ ಅಥವಾ ವ್ಯೂಹ ಅಥವಾ ಒಟ್ಟು ಅಡಕವಾಗಿರುವ ಒಟ್ಟು ಶಕ್ತಿಯ ಮೊತ್ತ, ಒಂದು ವಸ್ತುವಿನಲ್ಲಿ ಒಟ್ಟು ಅಡಕವಾಗಿರುವ ಆ ಶಕ್ತಿ ಅಂತಕ್ಕಂಥದ್ದು ಎಂದಿಗೂ ಸಹ ಹೆಚ್ಚು ಆಗಲ್ಲ, ಕಡಿಮೆಯೂ ಆಗದೆ ಒಂದೇ ಸಮನಾಗಿರುವುದನ್ನೇ ನಾವು ಶಕ್ತಿ ಸಂಗ್ರಹಣ ನಿಯಮ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಇನ್ನು ಸ್ವಲ್ಪ ಅದನ್ನು ವಿವರವಾಗಿ ತಿಳ್ಕೊಳ್ಳೋದಾದರೆ ಎನ್ನುವ ಅಂದರೆ ಒಂದು ವಸ್ತು ವ್ಯೂಹದಲ್ಲಿ ಅಥವಾ ಒಟ್ಟು ಅಡಕವಾಗಿರುವ ಶಕ್ತಿಯ ಮೊತ್ತವು ಎಂದಿಗೂ ಹೆಚ್ಚು ಕಡಿಮೆಯಾಗದೆ ಒಂದೇ ಸಮನಾಗಿರುವುದು ಎನ್ನುವ ತತ್ವವೇ ಇಲ್ಲಿ ಶಕ್ತಿ ಸಂಗ್ರಹಣ ಅಥವಾ ಶಕ್ತಿ ಸ್ಥಾಯಿತ್ವದ ನಿಯಮವಾಗಿದೆ. ಶಕ್ತಿಯು ಭೌತ ವಸ್ತುವಿನ ಹಾಗೆಯೇ ನಾಶವಾಗಲಾರದ್ದಾಗಿದೆ. ಇದು ಫಿಸಿಕ್ಸ್ನ ಭೌತಶಾಸ್ತ್ರದಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಭೌತ ವಸ್ತು ಒಂದು ಇನ್ನೊಂದಾಗಿ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಹೊರತು ಅದು ನಾಶ ಆಗಲ್ಲ. ಒಂದು ವಸ್ತು ಇದ್ದದ್ದು ಮತ್ತೊಂದು ವಸ್ತುವಾಗಿ ರೂಪಾಂತರ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಶಕ್ತಿಯು ಭೌತ ವಸ್ತುವಿನ ಹಾಗೆ ನಾಶವಾಗಲಾರದ್ದಾಗಿದೆ, ನಾಶ ಆಗದೇ ಇಲ್ಲ ಅಂತ ಹೇಳ್ತಾರೆ. ವಿಶ್ವದಲ್ಲಿಯ ಒಟ್ಟು ಶಕ್ತಿಯ ಮೊತ್ತವು, ಇಡೀ ವಿಶ್ವವನ್ನು ನಾವು ತಗೊಂಡ್ರೆ, ಯೂನಿವರ್ಸಲ್ ಆಗಿ ನಾವು ತಗೊಂಡ್ರೆ, ಈ ವಿಶ್ವದಲ್ಲಿಯ ಒಟ್ಟು ಮೊತ್ತ, ವಿಶ್ವದಲ್ಲಿಯ ಒಟ್ಟು ಶಕ್ತಿಯ ಮೊತ್ತವು ಒಂದು ನಿಗದಿತ ಪ್ರಮಾಣದಲ್ಲಿದ್ದು ಅದು ನಾಶವಾಗುವುದಿಲ್ಲ. ವಿಶ್ವದಲ್ಲಿಯ ಶಕ್ತಿಯ ಒಟ್ಟು ಮೊತ್ತವು ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿದ್ದು ಅದು ಎಂದಿಗೂ ಸಹ ನಾಶವಾಗುವುದಿಲ್ಲ. ಶಕ್ತಿ ಒಟ್ಟು ಮೊತ್ತವು ಒಂದೇ ರೀತಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ನಿಗದಿತ ಪ್ರಮಾಣದಲ್ಲಿದ್ದು ನಾಶವಾಗುವುದಿಲ್ಲ, ಅದು ಹೆಚ್ಚೂ ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಶಕ್ತಿ ಒಟ್ಟು ಮೊತ್ತವು ಒಂದೇ ರೀತಿಯಾಗಿದ್ದರೆ ಶಕ್ತಿಯ ರೂಪಗಳಲ್ಲಿ ರೂಪಾಂತರ ಕ್ರಿಯೆ ನಡೆಯಿತು ಅಂತ ಹೇಳ್ತೀವಿ. ಶಕ್ತಿಯ ಆ ಒಂದು ಒಟ್ಟು ಮೊತ್ತದಲ್ಲಿ ರೂಪಾಂತರ ಆಗುತ್ತೆ. ಇಲ್ಲಿ ಶಕ್ತಿಯು ಬೇರೆ ಬೇರೆ ರೂಪಗಳಲ್ಲಿ ರೂಪಾಂತರ ಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾರೆ ಹೊರತು ಇಲ್ಲಿ ಯಾವತ್ತೂ ಸಹ ಶಕ್ತಿ ನಾಶ ಆಗಲ್ಲ. ಮತ್ತು ಅದರ ಮೊತ್ತದಲ್ಲಿ, ಅದರ ಕ್ವಾಂಟಿಟಿಯನ್ನು ನಾವು ನೋಡಿದರೆ ಅದು ಎಂದೂ ಸಹ ಅದರ ಪ್ರಮಾಣದಲ್ಲಿ, ಕಾರಣದ ಪ್ರಮಾಣದಲ್ಲಿ ಎಂದೂ ಸಹ ಶಕ್ತಿ ವಿಶ್ವದಲ್ಲಿ ಹೆಚ್ಚು ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಅದರ ಮೊತ್ತ ಆದರೆ ಬದಲಾವಣೆ ಆಗುತ್ತೆ, ಬೇರೆ ಬೇರೆ ರೂಪಗಳಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಶಕ್ತಿಯ ರೂಪಗಳಲ್ಲಿ ರೂಪಾಂತರ ಕ್ರಿಯೆ ನಡೆಯುವುದನ್ನು ನಾವು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇದಕ್ಕೊಂದು ಒಳ್ಳೆ ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೀಳುತ್ತಿರುವ ವಸ್ತುವಿನಲ್ಲಿರುವ ಶಕ್ತಿ ಬಿದ್ದೆಡೆ ಉಷ್ಣವಾಗಿ ಮಾರ್ಪಾಡಾಗುತ್ತೆ. ಇದು ನಕ್ಷತ್ರಗಳು, ಉಲ್ಕೆಗಳು ತನ್ನಷ್ಟು ತಾನು ಬೀಳ್ತಾ ಇರುವುದನ್ನು ನಾವು ನೋಡ್ತೀವಿ. ಬಿದ್ದೆಡೆಯಲ್ಲಿ ಉಷ್ಣವಾಗಿ ಪರಿವರ್ತನೆ ಆಗುತ್ತೆ, ಹೌದಾ? ಅಥವಾ ನಿಮಗಿನ್ನೂ ಸುಲಭವಾದ ಉದಾಹರಣೆ ಅಂದರೆ ನಾವು ವಿದ್ಯುತ್ ಶಕ್ತಿಯನ್ನು ಕೊಡ್ಬೋದು. ವಿದ್ಯುತ್ ಶಕ್ತಿ ಒಂದು ಸಲ ಬೆಳಕಾಗಬಹುದು, ಮತ್ತೊಂದು ಸಲ ಉಷ್ಣವಾಗಬಹುದು, ಮತ್ತೊಂದು ಸಲ ಶಬ್ದವಾಗಬಹುದು. ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ವಿದ್ಯುತ್ ಶಕ್ತಿಯನ್ನು, ವಿದ್ಯುತ್ತನ್ನು ಒಂದು ಶಕ್ತಿ, ಪವರ್ ಅಂತ ಬಳಸೋದಾದರೆ ಈ ಎಲೆಕ್ಟ್ರಿಸಿಟಿಯನ್ನು ಅಥವಾ ಎಲೆಕ್ಟ್ರಿಕ್ ಪವರನ್ನು ನಾವು ಬೇರೆ ಬೇರೆ ರೂಪಗಳಲ್ಲಿ ಬಳಸ್ತೀವಿ. ಸ್ವಿಚ್ ಹಾಕಿದರೆ ನಿಮಗೆ ಬೆಳಕಿನ ರೂಪದಲ್ಲಿ ಬಲ್ಬನ್ನು ನಾವು ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರುತ್ತೆ. ಅಥವಾ ಐರನ್ ಮಾಡಿದರೆ ಐರನ್ನಲ್ಲಿ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಶಾಖ ಬರುತ್ತೆ. ಅಥವಾ ಅಡುಗೆ ಮಾಡೋ ಕರೆಂಟ್, ಸ್ಟೌವಿನ ರೂಪ, ಕರೆಂಟಿನ ನಾವು ವಿದ್ಯುತ್ ಶಕ್ತಿಯನ್ನು ಬೇರೆ ಬೇರೆ ರೂಪಗಳಲ್ಲಿ, ಕಾಲಿಂಗ್ ಬೆಲ್ ಒತ್ತಿದ್ರೆ ಕರೆಂಟ್ ಹೋದ ಕಾಲಿಂಗ್ ಬೆಲ್ ಒತ್ತಿದ್ರೆ ಬರಲ್ಲ. ಆದರೆ ಕಾಲಿಂಗ್ ಬೆಲ್ಲನ್ನು ಶಬ್ದದ ರೂಪದಲ್ಲಿ, ಶಾಖದ ರೂಪದಲ್ಲಿ, ಉಷ್ಣತೆಯ ರೂಪದಲ್ಲಿ,
ಬೆಳಕಿನ ರೂಪದಲ್ಲಿ ಅಥವಾ ಶಕ್ತಿಯ ರೂಪದಲ್ಲಿ, ಶಕ್ತಿ ಅಂದರೆ ಮಿಕ್ಸರ್ ಗ್ರೈಂಡರ್ ಅಥವಾ ಬೇರೆ ಬೇರೆ ಯಂತ್ರಗಳನ್ನ ನೀರನ್ನು ಎತ್ತಲಿಕ್ಕೆ ಮೋಟರ್ಗಳನ್ನು, ಕರೆಂಟ್ ಹೋದರೆ ನಾವು ಮೋಟರನ್ನು ಹಾಕಲಿಕ್ಕೆ ಬರಲ್ಲ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಅದರ ವಿದ್ಯುತ್ ಶಕ್ತಿನೇ ಬೇರೆ ಬೇರೆ ರೂಪಗಳಲ್ಲಿ ಅದರ ಕೆಲಸ ಮಾಡುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆದರೆ ಅದರ ಶಕ್ತಿ ನಾಶ ಆಗಲ್ಲ, ವಿದ್ಯುತ್ ಶಕ್ತಿಯ ನಾಶ ಆಗಲ್ಲ, ಬೇರೆ ರೂಪದಲ್ಲಿ ಬೇರೆ ಬೇರೆ ವಿವಿಧ ರೂಪಗಳಲ್ಲಿ ಬದಲಾವಣೆ ಆಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಶಕ್ತಿ ಸಂಗ್ರಹಣ ರೂಪ. ಅಂದರೆ ಹೀಗೆ ಈ ವಿದ್ಯುತ್ ಶಕ್ತಿಯನ್ನು ಒಂದು ಸಲ ಬೆಳಕಾಗಿ, ಮತ್ತೊಂದು ಸಲ ಉಷ್ಣತೆಯಾಗಿ, ಮತ್ತೊಂದು ಸಲ ಶಬ್ದವಾಗಬಹುದು. ಹೀಗೆ ರೂಪಾಂತರವಾದರೂ ಶಕ್ತಿ ನಾಶವಾಗದೆ, ಬೇರೆ ಬೇರೆ ರೂಪಗಳಲ್ಲಿ ಪರಿವರ್ತನೆ ಆದರೂ ಶಕ್ತಿ ನಾಶವಾಗದೆ ಸಂಗ್ರಹಣವೇ ಆಗುತ್ತದೆ. ಹೊಸ ಹೊಸ ರೂಪದಲ್ಲಿ ಸಂಗ್ರಹಣ ಆಗುವುದನ್ನು ನಾವೇನಂತ ಹೇಳ್ತೀವಿ? ಶಕ್ತಿ ಸಂಗ್ರಹಣ. ಹೀಗೆ ರೂಪಾಂತರವಾದರೂ ಶಕ್ತಿ ನಾಶವಾಗದೆ ಸಂಗ್ರಹಣವೇ ಆಗುತ್ತದೆ, ಆದರೆ ಹೊಸ ರೂಪದಲ್ಲಿ. ಈ ತತ್ವವನ್ನು ನಾವು, ಈ ಶಕ್ತಿ ನಾಶವಾಗದೆ ಬೇರೆ ರೂಪದಲ್ಲಿ ಸಂಗ್ರಹ ಆಗುವ ಒಂದು ಗುಣವನ್ನು, ಆ ತತ್ವವನ್ನು ಕಾರಣದ ಪ್ರಮಾಣಾತ್ಮಕ ದೃಷ್ಟಿಕೋನ ಅಥವಾ ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ, ಶಕ್ತಿ ಸಂಗ್ರಹಣ ನಿಯಮ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಹೀಗೆ ಈ ಕಾರ್ಯಕಾರಣ ಸಂಬಂಧ ಅಂದರೆ ಇಲ್ಲಿ ಕಾರ್ಯಕಾರಣ ಸಂಬಂಧದ ಸಿದ್ಧಾಂತದ ಪ್ರಕಾರ ಕಾರಣವು ಪರಿಣಾಮವನ್ನು ಸೃಷ್ಟಿಸುವುದಿಲ್ಲ. ಕಾರಣ ಕಾರ್ಯವನ್ನಾಗಿ ಕಾರಣವನ್ನು ಕಾರ್ಯವಾಗಿ ಪರಿಣಾಮವನ್ನು ಸೃಷ್ಟಿಸುವುದಿಲ್ಲ. ಅದು ಕೇವಲ ಪರಿಣಾಮಕ್ಕಿಂತ ಮೊದಲೇ ಉಂಟಾಗುವುದೂ ಇಲ್ಲ. ಅದಕ್ಕೆ ಬದಲಾಗಿ ಕಾರಣವು ಪರಿಣಾಮವಾಗಿ ಸಂವರ್ಧಿಸುವುದು, ಹೆಚ್ಚಾಗುವುದು, ಬೆಳವಣಿಗೆ ಆಗುವುದು. ಸಂವರ್ಧನೆ ಅಂದರೆ ಬೆಳೆಯುವುದು ಅಂತೇಳಿ, ಸಂವರ್ಧಿಸುತ್ತದೆ. ಕಾರ್ಯಕಾರಣ ನಿಯಮವನ್ನು ನಾವು ನೋಡಿದರೆ, ಕಾರ್ಯಕಾರಣ ನಿಯಮ ತತ್ವವನ್ನು ನಾವು ಗಮನಿಸಿದರೆ, ಕಾರಣ ಕಾರ್ಯವನ್ನು ಸೃಷ್ಟಿ ಮಾಡಲು ಅಥವಾ ಅದು ಮೊದಲೇ ಉಂಟಾಗುವಂಥ ಕ್ರಿಯೆ ಅಲ್ಲ. ಅದಕ್ಕೆ ಬದಲಾಗಿ ಕಾರಣವು ಪರಿಣಾಮವಾಗಿ ಸಂವರ್ಧನೆಗೊಳ್ಳುತ್ತೆ, ಬೆಳೀತಾ ಹೋಗುತ್ತೆ, ಬೇರೆ ಬೇರೆ ರೂಪಗಳಲ್ಲಿ ಬೆಳೆಯುತ್ತಾ ಹೋಗುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಒಟ್ಟಾರೆ ಈ ಸಿದ್ಧಾಂತದ ಪ್ರಕಾರ ಅಂದರೆ ಈ ಶಕ್ತಿ ಸಂಗ್ರಹ ನಿಯಮದ ಪ್ರಕಾರ ಅಥವಾ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನದ ಪ್ರಕಾರ ಕೇವಲ ಮೊದಲಿನ ಹಂತದಲ್ಲಿ ಘಟನೆಯು ಪರಿಣಾಮವು ನಂತರದ ಬೆಳವಣಿಗೆಯ ಕ್ರಿಯೆಯ ಹಂತದ ಘಟನೆಯಾಗಿದೆ, ಮತ್ತೊಂದಾಗಿ ಬೆಳೆಯುವ ಹಂತವಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಕಾರಣ ಮತ್ತು ಪರಿಣಾಮ ಅಂತಕ್ಕಂಥದ್ದು ಬೇರೆ ರೂಪದಲ್ಲಿ ಬದಲಾವಣೆ ಆಗುವ ಅಥವಾ ಬೆಳವಣಿಗೆಯ ಪ್ರಕ್ರಿಯೆಯ ಅದು ಒಂದು ಹಂತದ ಘಟನೆಯಾಗಿದೆ. ಈ ತತ್ವವನ್ನು ಅಂದರೆ ಈ ಶಕ್ತಿ ಸಂಗ್ರಹಣ ನಿಯಮವನ್ನು ನಾವು ಭೌತಶಾಸ್ತ್ರದಲ್ಲಿ ಹೆಚ್ಚು ಅನುಸರಿಸುವುದನ್ನು ನೋಡ್ತಾ ಹೋಗ್ತೇವೆ. ಹೆಚ್ಚದನ್ನು ಬಳಕೆಯಲ್ಲಿರುವುದನ್ನು ಭೌತಶಾಸ್ತ್ರದಲ್ಲಿ ಹೆಚ್ಚು ಬಳಕೆಯಲ್ಲಿರುವುದನ್ನು ಭೌತ ವಸ್ತುಗಳಲ್ಲಿ ಅಥವಾ ವಿಶ್ವದ ಭೌತಿಕ ನಿಯಮಗಳಲ್ಲಿ ನಾವು ಈ ಶಕ್ತಿ ಸಂಗ್ರಹಣೆ ಅಥವಾ ಕಾರಣದ ಪ್ರಮಾಣಾತ್ಮಕ ದೃಷ್ಟಿಕೋನವನ್ನು ನೋಡ್ತಾ ಹೋಗ್ತೇವೆ. ಅಂದರೆ ಭೌತಶಾಸ್ತ್ರದಲ್ಲಿ ಇದನ್ನು ಹೆಚ್ಚು ಅನುಸರಿಸಲಾಗಿದೆ. ಈ ವಿಚಾರ ಸರಣಿಯು ಕಾರಣ ಮತ್ತು ಪರಿಣಾಮಗಳು ಪರಿಮಾಣಾತ್ಮಕ ಸಮಾನವಾಗಿವೆ. ಕಾರಣ ಮತ್ತು ಪರಿಣಾಮಗಳು ಅದರ ಪ್ರಮಾಣದಲ್ಲಿ ಸಮನಾಗಿರುತ್ತವೆ ಎಂದು ತಿಳಿಸುತ್ತದೆ. ಕಾರ್ಯಕಾರಣ ಸಂಬಂಧದ ದೃಷ್ಟಿಕೋನವು ಸ್ವರೂಪದಲ್ಲಿ ಪರಿಣಾಮಾತ್ಮಕವಾಗಿವೆ, ಆದರೆ ಗುಣದಲ್ಲಿ ಅಲ್ಲ. ಅದರ ಸ್ವರೂಪದಲ್ಲಿ ಪ್ರಮಾಣದಲ್ಲಿ ಬದಲಾವಣೆ ಆಗುವುದನ್ನು ನಾವು ನೋಡ್ತಾ ಹೋಗ್ತೇವೆ ಹೊರತು ಇಲ್ಲಿ ರೂಪಾಂತರ, ಶಕ್ತಿ ಸಂಗ್ರಹಣ ನಿಯಮ ಅಥವಾ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನದಲ್ಲಿ ನೀವು ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳೇ ಏನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ವಿಶ್ವದಲ್ಲಿನ ಒಂದು ಶಕ್ತಿ, ಇಡೀ ವಿಶ್ವದಲ್ಲಿಯ ಒಟ್ಟು ಶಕ್ತಿಯ ಮೊತ್ತ ಅದು ಫಿಕ್ಸ್ ಆಗಿರುತ್ತೆ.
ನಮ್ಮ ವಿಶ್ವದಲ್ಲಿ ಇದು ಹೆಚ್ಚು ಇದು ಕಡಿಮೆ ಅಂತ ಹೇಳಿ ಇರೋದಿಲ್ಲ. ಆ ಶಕ್ತಿ ವಿಶ್ವದಲ್ಲಿಯ ಒಟ್ಟು ಮೊತ್ತದ ಶಕ್ತಿ ಇಲ್ಲೇನಾಗಿರುತ್ತೆ, ಅದು ಹೆಚ್ಚೂ ಆಗುವುದಿಲ್ಲ ಕಡಿಮೆಯೂ ಆಗುವುದಿಲ್ಲ. ಶಕ್ತಿಯ ಒಟ್ಟು ಮೊತ್ತವು ಒಂದೇ ರೀತಿಯಾಗಿದ್ದು, ಅದರ ಕ್ವಾಂಟಿಟಿ ಒಂದೇ ಆಗಿದ್ದು, ಬೇರೆ ಬೇರೆ ರೂಪದಲ್ಲಿ ಶಕ್ತಿಯ ರೂಪಗಳಲ್ಲಿ ಬೇರೆ ಬೇರೆ ಹೊಸ ಹೊಸ ರೂಪಗಳಲ್ಲಿ ಬದಲಾವಣೆಯನ್ನು ಅಥವಾ ಹೊಸ ಹೊಸ ರೂಪಗಳಲ್ಲಿ ಕ್ರಿಯೆ ನಡೆಯುವುದನ್ನು ನಾವು ನೋಡ್ತಾ ಹೋಗ್ತೇವೆ ಹೊರತು ಅಲ್ಲಿ ಯಾವತ್ತೂ ಸಹ ಆ ಶಕ್ತಿ ಎನ್ನುವುದು ನಾಶ ಆಗುವುದಿಲ್ಲ. ಒಂದು ಶಕ್ತಿ ಮತ್ತೊಂದು ಶಕ್ತಿಯಾಗಿ ರೂಪಾಂತರ ಆಗುತ್ತೆ, ಬದಲಾಗುತ್ತೆ ಎನ್ನುವುದನ್ನು ನಾವು ಶಕ್ತಿ ಸಂಗ್ರಹಣ ನಿಯಮದಲ್ಲಿ ನೋಡ್ತೇವೆ. ಇದನ್ನೇ ಕಾರಣ ಎನ್ನುವುದನ್ನು ನೀವು ಇವತ್ತು ಕಲಿತಾ ಇರೋದು ಕಾರಣ ತತ್ವ. ಕಾರಣ ಎನ್ನುವುದನ್ನು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಕಾರಣವನ್ನು ಒಂದು ಶಕ್ತಿ ಎಂದು ಭಾವಿಸುವುದಾದರೆ, ಕಾರಣವನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ, ಕಾರಣವನ್ನು ಒಂದು ಶಕ್ತಿ ಅಂತ ನಾವು ಒಪ್ಪಿಕೊಂಡ್ರೆ ಅದನ್ನು ಕಾರ್ಯವಾಗಿ ಪರಿವರ್ತಿಸಿದಾಗ ನಿಕ್ಷೇಪವಾಗಿ ಆ ಕಾರಣದಲ್ಲಿ ನಿಕ್ಷೇಪವಾಗಿ ಅಡಗಿಕೊಂಡ ಶಕ್ತಿಯ ಪ್ರಮಾಣದಲ್ಲಿ, ಆ ಶಕ್ತಿಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಎನ್ನುವ ಒಂದು ತತ್ವವನ್ನು, ಶಕ್ತಿಯನ್ನು ಕಾರಣ ಅಂಥೇಳಿ ನಾವು ಅಥವಾ ಒಂದು ಕಾರಣ ತತ್ವವನ್ನು ಒಂದು ಶಕ್ತಿ ಅಂಥೇಳಿ ನಾವು ಒಪ್ಕೊಂಡ್ರೆ, ಆ ಶಕ್ತಿ ಕ್ರಿಯೆಯಾಗಿ ಮಾರ್ಪಟ್ಟಾಗ, ಕಾರಣ ಕಾರ್ಯವಾಗಿ ಪರಿವರ್ತನೆ ಆದಾಗ, ಕಾರಣದಲ್ಲಿ ಅಡಗಿದ್ದ ಒಂದು ಶಕ್ತಿ ಅಥವಾ ನಿಕ್ಷೇಪ, ಕಾರಣದಲ್ಲಿ ನಿಕ್ಷೇಪವಾಗಿದ್ದ ಶಕ್ತಿಯಲ್ಲಿ ಮತ್ತು ಆ ಕ್ರಿಯೆ ಉಂಟಾದಾಗ ಆಗ್ತಕ್ಕಂಥ ರೂಪದಲ್ಲಿ ಶಕ್ತಿಯಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಅಥವಾ ಇಲ್ಲಿ ಆ ಶಕ್ತಿಯ ಪ್ರಮಾಣದಲ್ಲಿ, ಕ್ವಾಂಟಿಟಿ, ಶಕ್ತಿಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ ಎನ್ನುವ ಶಕ್ತಿಯನ್ನು ನಾವು ಶಕ್ತಿ ಸಂಗ್ರಹಣ ನಿಯಮ ಅಂತ ಹೇಳ್ತೀವಿ, ಅಥವಾ ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ ಅಂತೇಳಿ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ದಿನ ನೀವು 5 ಅಂಕದ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡಿದ್ದೀರಾ. ಶಕ್ತಿ ಸಂಗ್ರಹಣ ದೃಷ್ಟಿಯಲ್ಲಿ ಕಾರಣ ಎಂದರೇನು ಟಿಪ್ಪಣಿಗಳಿಗೆ ಕೇಳ್ತಾರೆ, ಅಥವಾ 5 ಅಂಕದ ಪ್ರಶ್ನೆಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಕಾರಣದ ಪರಿಮಾಣಾತ್ಮಕ ದೃಷ್ಟಿಕೋನ ಎಂದರೇನು ವಿವರಿಸಿ ಬರೆಯಿರಿ ಅಂತೇಳಿ ಕೇಳ್ತಾರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ನಿಮಗೆ ಕಾರಣ ಮತ್ತು ಕಾರಣಾಂಶ, ಕಾರಣ ಅಂದ್ರೇನು, ಕಾರಣಾಂಶ ಅಂದರೆ ಮುಂದಿನ ತರಗತಿಯಲ್ಲಿ ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಕಾರಣ ತತ್ವದ ಅಧ್ಯಾಯ. ಅಂದರೆ ಇಲ್ಲಿ ನಿಮಗೆ 3ನೇ ಅಧ್ಯಾಯ ಕಾರಣ ತತ್ವದಲ್ಲಿ ಬೇರೆ ಬೇರೆ ಕಾರಣದ ರೂಪಗಳನ್ನು ನಿಮಗೆ ಪರಿಚಯ ಬೇರೆ ಬೇರೆ ಕಾರಣದ ವಿಚಾರಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದಿನ ನೀವು ಕಲಿತದ್ದು ಕಾರಣದ ಪರಿಣಾಮಾತ್ಮಕ, ಅದರ ಪ್ರಮಾಣಾತ್ಮಕ ದೃಷ್ಟಿಕೋನ ಅಂದರೆ ಏನು. ಮುಂದಿನ ತರಗತಿಯಲ್ಲಿ ಕಾರಣ ಅಂದ್ರೇನು, ಕಾರಣಾಂಶ ಅಂದ್ರೇನು, ಇದು ಬಹಳ ಇಂಪಾರ್ಟೆಂಟ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾರಣ ಮತ್ತು ಕಾರಣಾಂಶಕ್ಕೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಕಾರಣ ಅಂದ್ರೇನು, ಕಾರಣಾಂಶ ಅಥವಾ ಉಪಾಧಿ ಅಂದರೇನು, ಅದರಲ್ಲಿ ಎಷ್ಟು ವಿಧ ಇದೆ, ಭಾವಾತ್ಮಕ ಕಾರಣಾಂಶ, ನಿಷೇಧಾತ್ಮಕ ಕಾರಣಾಂಶ ಅಂತೇಳಿ ಬರುತ್ತೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತೇನೆ. ವಿದ್ಯಾರ್ಥಿಗಳೇ, ಈ ವಿಚಾರವನ್ನು ಮತ್ತೊಮ್ಮೆ ಪಾಠ ಕೇಳಬೇಕು, ಮತ್ತು ನಾನು ಕಳಿಸುವ ನೋಟ್ಸ್ಗಳನ್ನು ನೀವು ಮತ್ತೆ ಬರೆದು ಓದಿದರೆ ನಿಮಗೆ ಸುಲಭವಾಗಿ ನೆನಪಿರುತ್ತೆ. ವಂದನೆಗಳು ವಿದ್ಯಾರ್ಥಿಗಳೇ.